ಐನ್ಸ್ಟೈನ್ ಅವರು ಹೇಳಿದ್ರು, ಸ್ಪೇಸ್ ಟೈಮ್ನ ಮೆಶಲ್ಲಿ ಪೂರ್ತಿ ಒಳಗೆ ಹೋಗುವಷ್ಟು ಗ್ರಾವಿಟೇಷನಲ್ ಫೋರ್ಸ್ನ ಅಪ್ಲೈ ಮಾಡೋದಾದರೆ ಆಗ ಒಂದು ರೀತಿಯ ವಾರ್ಮ್ ಹೋಲ್ ಕ್ರಿಯೇಟ್ ಆಗುತ್ತೆ. ಆ ವಾರ್ಮ್ ಹೋಲ್ನ ಯೂಸ್ ಮಾಡಿಕೊಂಡು ನಾವು ಪಾಸ್ಟ್ಗೆ ಕೂಡ ಟೈಮ್ ಟ್ರಾವೆಲ್ ಮಾಡೋಕ್ಕಾಗುತ್ತೆ. ಆದರೆ ಇದನ್ನು ಮಾಡೋಕ್ಕೆ ಒಂದು ಎಕ್ಸ್ಟ್ರೀಮ್ಲಿ ಪವರ್ಫುಲ್ ಗ್ರಾವಿಟೇಷನಲ್ ಫೀಲ್ಡ್ ಬೇಕಾಗುತ್ತೆ. ಎಷ್ಟರ ಮಟ್ಟಿಗೆ ಅಂದರೆ ಬ್ಲ್ಯಾಕ್ ಹೋಲ್ನ ಹತ್ರ ಸಿಗುವಂಥ ರೇಂಜ್ಗೆ ಇರೋ ಗ್ರಾವಿಟೇಷನಲ್ ಫೋರ್ಸ್. ಯಾಕಂದರೆ ಈ ಸ್ಪಿನ್ನಿಂಗ್ ಬ್ಲ್ಯಾಕ್ ಹೋಲ್ ಎಷ್ಟು ಗ್ರಾವಿಟೇಷನಲ್ ಫೋರ್ಸ್ನ ಉಂಟು ಮಾಡುತ್ತೆ ಅಂದರೆ ಈ ಸ್ಪೇಸ್ ಟೈಮ್ನ ಕರ್ವೇಚರ್ ತನ್ನಷ್ಟಕ್ಕೆ ತಾನೇ ಬೆಂಡ್ ಆಗುವಷ್ಟು. ಇದರಿಂದ ಕ್ಲೋಸ್ಡ್ ಟೈಮ್ಲೈನ್ ಕರ್ವ್ಸ್ ಕ್ರಿಯೇಟ್ ಆಗುತ್ತೆ. ಅದನ್ನು CTC ಅಂತ ಕರೀತಾರೆ. ನೀವು ಈ ಡಯಾಗ್ರಾಮ್ನ ನೋಡಿ ಅದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ನೊಬೆಲ್ ಪ್ರೈಸ್ ವಿನ್ನಿಂಗ್ ಫಿಸಿಸಿಸ್ಟ್ ಕಿಪ್ ಥಾರ್ನ್ ಅವರು ಹೇಳಿದ್ರು, ಆ್ಯಕ್ಚುಲಿ ಚಿಕ್ಕ ಚಿಕ್ಕ ವಾರ್ಮ್ ಹೋಲ್ಸ್ ಯಾವಾಗಲೂ ಸ್ಪೇಸಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ, ಎಲ್ಲ ಕಣ್ಮರೆಯಾಗ್ತಾ ಇರುತ್ತೆ. ಆದರೆ ಅದು ತುಂಬ ಚಿಕ್ಕದಾಗಿರುತ್ತೆ, ಆಟಮ್ಸ್ಗಿಂತ ತುಂಬ ಚಿಕ್ಕದಾಗಿರುತ್ತೆ. ಆದರೆ ನಾವು ಅದರ ಮೂಲಕ ದೂರ್ಕೊಂಡು ಹೋಗಬೇಕಂದ್ರೆ ನಾವು ಅದನ್ನ ಹೇಗಾದರೂ ಎಲಾಂಗೇಟ್ ಮಾಡಬೇಕಾಗುತ್ತೆ. ಅದಕ್ಕೆ ಹೆಚ್ಚು ಅಮೌಂಟ್ ಆಫ್ ಎನರ್ಜಿ ಬೇಕಾಗುತ್ತೆ. ನಾರ್ಮಲ್ ಎನರ್ಜಿ ಅಲ್ಲ, ನೆಗೆಟಿವ್ ಎನರ್ಜಿ ಬೇಕಾಗುತ್ತೆ. ನೆಗೆಟಿವ್ ಎನರ್ಜಿ ಒಂದು ರೀತಿಯ ಆಂಟಿ ಗ್ರಾವಿಟೇಷನಲ್ ಎನರ್ಜಿ ಆಗಿದ್ದು ಅದು ಸ್ಪೇಸ್ ಟೈಮ್ನ ಫ್ಯಾಬ್ರಿಕ್ನ ರಿಪೆಲ್ ಮಾಡುತ್ತೆ. ಹೇಗೆ ಮ್ಯಾಗ್ನೆಟ್ನ ಒನ್ ಸೈಡ್ ಇನ್ನೊಂದಕ್ಕೆ ಅಗೇನ್ಸ್ಟ್ ಆಗಿ ಹೋಗುತ್ತೋ ಹಾಗೆ ನೆಗೆಟಿವ್ ಎನರ್ಜಿ ಅದಕ್ಕೆ ಅಗೇನ್ಸ್ಟ್ ಆಗಿ ಕೆಲಸ ಮಾಡುತ್ತೆ. ಸೊ ಈ ಮೂಲಕ ನಾವು ವಾರ್ಮ್ ಹೋಲ್ಸ್ನ ಓಪನ್ ಮಾಡಿಟ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಅದರ ಮೂಲಕ ನಾವು ಟ್ರಾವೆಲ್ ಮಾಡೋಕ್ಕಾಗುತ್ತೆ.